ಆರ್ಎಸ್ಎಸ್ನ ಸಂಸ್ಥಾಪಕರಾದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಡಾಕ್ಟರ್ ಜಿ ಎಂದೇ ಜನಪ್ರಿಯರಾಗಿದ್ದರು. ಕಲ್ಕತ್ತಾ ವೈದ್ಯಕೀಯ ಕಾಲೇಜಿನಲ್ಲಿ ಡಾಕ್ಟರ್ ಪದವಿ ಪಡೆದ ಅವರು ಎಂದೂ ವೈದ್ಯಕೀಯ ವೃತ್ತಿ ಮಾಡಲಿಲ್ಲ. ಬದಲಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಕಾರಿ ಹೋರಾಟ ಮತ್ತು ಕಾಂಗ್ರೆಸ್ ಆಂದೋಲನಗಳಲ್ಲಿ ಭಾಗವಹಿಸಿದರು. ನಾಗಪುರದ ಜನಪ್ರಿಯ ಸಾರ್ವಜನಿಕ ನಾಯಕರಾಗಿದ್ದರು ಡಾಕ್ಟರ್ ಹೆಡ್ಗೇವಾರ್. ಹಿಂದೂ ಸಮಾಜವನ್ನು ಕಾಡುತ್ತಿರುವ ಅನೈಕ್ಯತೆ ಹಾಗೂ ಇನ್ನಿತರ ಸಾಮಾಜಿಕ ಅನಿಷ್ಟಗಳನ್ನು ತೊಡೆದುಹಾಕಲು ದೃಢ ಸಂಕಲ್ಪ ಮಾಡಿದ ಅವರು ಸಮಾಜದಲ್ಲಿ ಸಾಮರಸ್ಯ ನಿರ್ಮಾಣ ಮಾಡಿ ಸಂಘಟನೆ ಕಟ್ಟುವ ಸಲುವಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಲು ನಿರ್ಧರಿಸಿದರು. ಸ್ವತಂತ್ರ ಸ್ವಾಭಿಮಾನಿ ಭಾರತ ನಿರ್ಮಾಣ ಮಾಡುವ, ಸಮಾನತೆಯ ಬುನಾದಿಯ ಮೇಲೆ ಸಮಾಜ ನಿರ್ಮಿಸುವ ಆಂದೋಲನವೊಂದಕ್ಕೆ ನಾಂದಿ ಹಾಡುವ ದೂರದೃಷ್ಟಿ ಅವರಲ್ಲಿತ್ತು. ಇದರ ಪರಿಣಾಮವೇ 1925ರ ವಿಜಯದಶಮಿಯಂದು ನಾಗಪುರದಲ್ಲಿ ಆರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಆರ್ಎಸ್ಎಸ್ ರಾಷ್ಟ್ರದ ಪರಮ ವೈಭವದ ಸಾಕಾರವೇ ಇದರ ಉದ್ದೇಶ. नमस्ते सदा वत्सले मातृभूमे, नमस्ते सदा वत्सले मातृभूमे, वया हिंदू भूमे सुखं वर्धितोऽहम्, वया हिंदू भूमे सुखं वर्धितोऽहम्। उसके जैसा दूसरा नहीं है। गगनम गगनाकारम, आसमान आसमान जैसा है। सागरम सागरोपमा, समुद्र समुद्र जैसा है। राम रावण योर युद्धम राम रावण योरिव, राम रावण का जैसा युद्ध हुआ था उसके जैसा वही है, दूसरा नहीं है। ऐसे यह संघ का काम है, ये एकदम अनोखा काम है, इसके जैसा यही है। और वैसे संघ को भी देखना है, संघ के अंदर आकर उसका अनुभव करना है। भारत के आधार पर विजन है, कैसा बनाएंगे, दुनिया का सबसे श्रेष्ठ देश भी होगा, चरित्रवान होगा, प्रॉस्परस भी होगा और विश्व को इस झगड़े वाले संघर्ष वाले रास्ते से हटाकर समन्वय के, प्रेम के, आपस में मिलकर चलने के, भाईचारे के इस मार्ग पर चला सके। ಇಡೀ ವಿಶ್ವವನ್ನೇ ಒಂದು ಕುಟುಂಬ ಎಂದು ಭಾವಿಸುವ ಹಿಂದೂ ಪರಂಪರೆಗೆ ಅನುಗುಣವಾಗಿ ಆರ್ಎಸ್ಎಸ್ ಶಾಖೆ ಎಂಬ ತನ್ನ ದೈನಂದಿನ ಚಟುವಟಿಕೆ ಮೂಲಕ ದೇಶಭಕ್ತ, ಮಾನವ ಸೇವೆಗೆ ಸದಾ ಸಿದ್ಧವಿರುವ ಅಸಂಖ್ಯಾತ ಮಂದಿ ಶಿಸ್ತುಬದ್ಧ ಯುವಕರ ಪಡೆಯನ್ನು ನಿರ್ಮಿಸಿದೆ. ಒಗ್ಗಟ್ಟು, ಅನುಶಾಸನ, ದೇಶಭಕ್ತಿ, ನಮ್ಮ ಪ್ರಾಚೀನ ಸಂಸ್ಕೃತಿಗೆ ಗೌರವ, ದುರ್ಬಲರಿಗೆ ಸೇವೆ ಹಾಗೂ ಸಾಮೂಹಿಕ ಚಿಂತನೆಗೆ ಆದ್ಯತೆ ಇವೆಲ್ಲ ಶಾಖೆಯ ಸಂಸ್ಕಾರದಿಂದ ಸ್ವಯಂ ಸೇವಕರಲ್ಲಿ ಮೂಡುವ ಗುಣವಿಶೇಷಗಳು. ಪರಮ ಪೂಜನೀಯರಾದ ಮಾಧವ ಸದಾಶಿವ ಗೋಳವಲ್ಕರ್, ಬಾಳಾ ಸಾಹೇಬ್ ದೇವರಸ್, ಪ್ರೊಫೆಸರ್ ರಾಜೇಂದ್ರ ಸಿಂಗ್, ಕೂಸಿ ಸುದರ್ಶನ್, ಮೋಹನ್ ಭಾಗವತ್ ಇವರ ಸಮರ್ಥ ನೇತೃತ್ವದಲ್ಲಿ ಸಂಘ ದಿನೇ ದಿನೇ ತನ್ನ ಬಲ ವೃದ್ಧಿಸಿಕೊಂಡಿದೆ. RSS wanted to inculcate this spirit of oneness of the country. This country is one, this culture is one, the people are one. So in order to inculcate this idea and an all-India perspective, as also a dedication to the country and discipline. These are the basic traits that are needed for the renaissance of the country. So RSS was started with this very purpose, to unite the Hindu society. ಇಡೀ ದೇಶವೇ ಒಂದು, ಇಲ್ಲಿನದು ಒಂದೇ ಸಂಸ್ಕೃತಿ ಎಂಬ ಭಾವವನ್ನು ಆರ್ಎಸ್ಎಸ್ ಎಲ್ಲರಲ್ಲೂ ಮೂಡಿಸಲು ಪ್ರಯತ್ನಿಸುತ್ತಿದೆ. ಸಮಾಜದ ಸಾಮಾನ್ಯ ಜನರಲ್ಲಿ ದೇಶಕ್ಕಾಗಿ ಸಮರ್ಪಿತ ಬದುಕು ನಡೆಸುವ ಇಚ್ಛೆ ಇರಬೇಕೆಂಬುದು ಯಾವುದೇ ದೇಶದ ಪುನರುತ್ಥಾನಕ್ಕೆ ಅಗತ್ಯವಿರುವ ಮೂಲಭೂತ ಸಂಗತಿ. ಇದನ್ನು ಮಾಡುವ ಸಲುವಾಗಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ಉದ್ದೇಶದೊಂದಿಗೆ ಸಂಘ ಕಾರ್ಯಮಗ್ನವಾಗಿದೆ.
ಇಂದು ಸಂಘದ ಸ್ವಯಂ ಸೇವಕರು ಸಾಮಾಜಿಕ ಬದುಕಿನ ಎಲ್ಲಾ ರಂಗಗಳಿಗೆ ಪ್ರವೇಶಿಸಿದ್ದಾರೆ. ಅಲ್ಲೆಲ್ಲ ವಿಶಾಲ ಕೌಟುಂಬಿಕ ಸಂಘಟನೆಗಳನ್ನು ನಿರ್ಮಿಸಿದ್ದಾರೆ. ಇವುಗಳನ್ನೇ ಅನೇಕರು ಸಂಘ ಪರಿವಾರವೆಂದು ಕರೆಯುವುದು. ಹಿಂದುತ್ವವನ್ನು ಭಾರತೀಯ ರಾಷ್ಟ್ರೀಯ ಬದುಕಿನ ಕೇಂದ್ರ ಸ್ಥಾನಕ್ಕೆ ತರುವುದೇ ಈ ಎಲ್ಲ ಸಂಘಟನೆಗಳ ಹೊಣೆಗಾರಿಕೆ. आज बहुत बड़ी संख्या में हिंदू समाज की सर्वांगीण उन्नति करने के लिए अनेक विविध प्रकार के यहाँ संगठन बनाए हैं. आज तो कोई क्षेत्र इस प्रकार का नहीं बचा है जहां संघ के स्वयं सेवक और सेवा के कार्यों में राष्ट्र के सर्वांगीण उन्नति के काम में न लगे हों. कुछ कंट्रोल कहना या उनसे हम चलाते हैं, ये हमारा विंग है, ये सब कल्पनाएं गलत है. परिवार का विचार होगा परिवार. ಒಂದು ರಾಷ್ಟ್ರ, ಒಂದು ಜನತೆ, ಒಂದು ಸಂಸ್ಕೃತಿ ಎಂಬ ಶ್ರೇಷ್ಠ ಆಶಯವನ್ನು ಪ್ರತಿಪಾದಿಸುವ ಅನೇಕರು ಸಂಘದ ಸೃಷ್ಟಿಯಲ್ಲಿ ಅರಳಿ ನಿಂತರು. ಸಾರಾಂಶ ರೂಪದಲ್ಲಿ ಹಿಂದುತ್ವ ಅಥವಾ ಸಾಂಸ್ಕೃತಿಕ ರಾಷ್ಟ್ರೀಯತೆಯೇ ಆರ್ಎಸ್ಎಸ್ ಚಿಂತನೆಯ ಒರೆಗಲ್ಲು. ಹಿಂದುತ್ವ ಎನ್ನುವುದು ಭಾರತೀಯ ಸಮಾಜದ ವಿಶಿಷ್ಟ ಲಕ್ಷಣ. ಅನನ್ಯ ಮತ ಸಂಪ್ರದಾಯಗಳನ್ನು ಮೀರಿ ಇಲ್ಲಿನ ಜನತೆಯ ಸಾಂಸ್ಕೃತಿಕ ಬೇರುಗಳನ್ನು ಗುರುತಿಸುವ ಹೆಜ್ಜೆ ಗುರುತು ಇದು. ಭಾರತವನ್ನು ಜೋಡಿಸುವ ಸೂತ್ರವೆಂದರೆ ಪ್ರಾಚೀನ ಹಿಂದೂ ಸಂಸ್ಕೃತಿ ಎಂಬುದು ಸಂಘದ ನಂಬಿಕೆ. ಈ ಸಾಂಸ್ಕೃತಿಕ ಏಕತೆಯೇ ದೇಶದ ಸಾಮಾಜಿಕ ಮತೀಯ ವಿವಿಧತೆಗಳನ್ನು ಒಂದಾಗಿಸಬಲ್ಲದು. ಆರ್ಎಸ್ಎಸ್ ಪಾಲಿಗೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಆತ ಯಾವುದೇ ಧರ್ಮ, ಜಾತಿ ಅಥವಾ ಪಂಥಕ್ಕೆ ಸೇರಿರಲಿ, ಅವನು ಹಿಂದೂ. ಈ ದೇಶ ಒಂದು ಎಂದು ಆರ್ಎಸ್ಎಸ್ ಭಾವಿಸುತ್ತದೆ. ಅಲ್ಪಸಂಖ್ಯಾತ, ಬಹುಸಂಖ್ಯಾತ ಎಂಬ ಮತೀಯ ಗೆರೆಗಳನ್ನು ಎಳೆದು ದೇಶವನ್ನು ಒಡೆಯುವ ಚಿಂತನೆಯನ್ನು ಆರ್ಎಸ್ಎಸ್ ನಿರಾಕರಿಸುತ್ತದೆ. ಒಬ್ಬ ಸಿಖ್, ಒಬ್ಬ ಜೈನ್, ಒಬ್ಬ ಬೌದ್ಧ, ಒಬ್ಬ ನಿರೀಶ್ವರವಾದಿಯಂತೆಯೇ ಅಲ್ಪಸಂಖ್ಯಾತರೆಂದು ಕರೆಯಲಾಗುವ ಒಬ್ಬ ಯಹೂದಿ, ಒಬ್ಬ ಪಾರ್ಸಿ, ಒಬ್ಬ ಮುಸ್ಲಿಂ ಅಥವಾ ಒಬ್ಬ ಕ್ರೈಸ್ತ ಕೂಡ ನಮ್ಮ ಪರಂಪರೆಯ ವಾರಸುದಾರ ಎಂಬುದು ಸಂಘದ ನಂಬಿಕೆ. We believe that India is a Hindu nation. And whenever say it is a Hindu nation, we take the word Hindu to have a nationalist connotation. Because Hindu does not mean one particular way of worship. Some believe in God, some do not believe in God also. All of them have got a place in the Hindu society, in this nation, Hindu nation. It is all Muslims of Bharat, Christians of Bharat and so-called Hindus of Bharat, all are inheritors of that particular culture. ಅಸ್ಪೃಶ್ಯತೆ, ಜಾತೀಯತೆಯಂತಹ ಅನೇಕ ಸಾಮಾಜಿಕ ಅನಿಷ್ಟಗಳನ್ನು ತೊಡೆದು ಹಾಕುವಲ್ಲಿ ಆರ್ಎಸ್ಎಸ್ನ ಕೊಡುಗೆ ಅನನ್ಯ. ಈ ಸಾಮಾಜಿಕ ಅನಿಷ್ಟಗಳಿಂದ ಹಿಂದೂ ಸಮಾಜವನ್ನು ಮುಕ್ತಗೊಳಿಸುವ ಸಾಂಸ್ಕೃತಿಕ ಏಕತೆಯ ಸಂದೇಶವನ್ನು ತಮ್ಮ ಪ್ರಯತ್ನದ ಮೂಲಕ ಸಂಘದ ಸ್ವಯಂ ಸೇವಕರು ದೇಶದುದ್ದಗಲಕ್ಕೂ ನೀಡುತ್ತಿದ್ದಾರೆ. ಕರ್ನಾಟಕದ ಉಡುಪಿಯಲ್ಲಿ 1969ರಲ್ಲಿ ಜರುಗಿದ ವಿಶ್ವ ಹಿಂದೂ ಪರಿಷತ್ ಸಮ್ಮೇಳನ ಇದಕ್ಕೊಂದು ಉಜ್ವಲ ನಿದರ್ಶನ. ಈ ಸಮ್ಮೇಳನದಲ್ಲಿ 100 ಹಿಂದೂ ಸಂತರು, ಮಠಾಧಿಪತಿಗಳು ಹಿಂದೂ ಸಮಾಜದಲ್ಲಿ ಅಸ್ಪೃಶ್ಯತೆ ಹಾಗೂ ಮೇಲು ಕೀಳು ತಾರತಮ್ಯ ಭಾವನೆಗೆ ಸ್ಥಾನವಿಲ್ಲ ಎಂದು ಸಾರಿದರು. ಡಾಕ್ಟರ್ ಹೆಡಗೇವಾರ್ ಅವರ ಚಿಂತನೆಗಳನ್ನು ನಂತರ ಬಂದ ಆರ್ಎಸ್ಎಸ್ನ ಎಲ್ಲಾ ನಾಯಕರು ಸಮಾಜದಲ್ಲಿ ಮೈಗೂಡಿಸುವ ಪ್ರಯತ್ನ ಮಾಡಿದರು. ಎರಡನೆಯ ಸರಸಂಘ ಚಾಲಕರಾದ ಮಾಧವ ಸದಾಶಿವ ಗೋಳ್ವಲ್ಕರ್ ಅವರು ಹಿಂದೂ ಸಮಾಜದೊಳಗೆ ಧಾರ್ಮಿಕ ಮುಖಂಡರ ಮೂಲಕ ಸುಧಾರಣೆ ಮಾಡಲು ಶ್ರಮಿಸಿದರು. ಈ ನಿಟ್ಟಿನಲ್ಲಿ 1964ರಲ್ಲಿ ಪ್ರಾರಂಭವಾಗಿದ್ದೇ ವಿಶ್ವ ಹಿಂದೂ ಪರಿಷತ್. ಒಂದೇ ವೇದಿಕೆಯ ಅಡಿಯಲ್ಲಿ ಎಲ್ಲಾ ಸಂತರು, ಮಠಾಧಿಪತಿಗಳು ಹಾಗೂ ಶಂಕರಾಚಾರ್ಯರನ್ನು ತರುವ ಪ್ರಯತ್ನ ಅದಾಗಿತ್ತು. ಮೂರನೆಯ ಸರಸಂಘ ಚಾಲಕರಾದ ಶ್ರೀ ಬಾಳಾ ಸಾಹೇಬ್ ದೇವರಸರ ಒಂದು ಪ್ರಸಿದ್ಧ ಹೇಳಿಕೆ, ಅಸ್ಪೃಶ್ಯತೆ ಪಾಪವಲ್ಲವಾದರೆ ಈ ಜಗತ್ತಿನಲ್ಲಿ ಇನ್ನಾವುದೂ ಪಾಪವಲ್ಲ, ಅಸ್ಪೃಶ್ಯತೆಯನ್ನು ಗಂಟು ಮೂಟೆ ಕಟ್ಟಿ ಹೊರಗೆಸೆಯಬೇಕು ಎಂಬುದು ಸ್ವಯಂ ಸೇವಕರಿಗೆ ದಾರಿದೀಪವಾಯಿತು. We feel that caste has no relevance and therefore it must go. ಆರ್ಎಸ್ಎಸ್ ಸಾಮಾಜಿಕ ಕಾಳಜಿಯ ವಾತಾವರಣ ನಿರ್ಮಿಸಿದೆ.
ಅದು ತನ್ನ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬರಲ್ಲಿ ಹೊಣೆಗಾರಿಕೆ ಹಾಗೂ ವಿಶ್ವಾಸಾರ್ಹತೆಯನ್ನು ಮೂಡಿಸಿದೆ. ಇದರ ಫಲಶ್ರುತಿಯಾಗಿ 1975-77ರ ಕರಾಳ ತುರ್ತು ಪರಿಸ್ಥಿತಿ ವಿರುದ್ಧ ಸಂಘ ನಡೆಸಿದ ಹೋರಾಟದ ಮೂಲಕ ಭಾರತದ ರಾಜಕೀಯ ರಂಗದಲ್ಲಿ ಪರಿವರ್ತನೆ ಉಂಟಾಯಿತು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇನ್ನಷ್ಟು ಬಲವಾಗಲು ಕಾರಣವಾಯಿತು. ಸಾವಿರದ 1977ರಲ್ಲಿ ಸ್ವಯಂ ಸೇವಕರು ಪಾತ್ರವಹಿಸಿದ್ದ ಸರ್ಕಾರದಿಂದ ಹಿಡಿದು 1996ರಲ್ಲಿ ಸ್ವಯಂ ಸೇವಕನೊಬ್ಬ ಪ್ರಧಾನಿ ಗದ್ದುಗೆ ಏರುವವರೆಗೆ ಆರ್ಎಸ್ಎಸ್ ಸಿದ್ಧಾಂತ ಮತದಾರನ ಮೇಲೂ ಪ್ರಭಾವ ಬೀರಿತ್ತು. 2014ರಲ್ಲೂ ಇದು ಮತ್ತೆ ಪ್ರಕಟಗೊಂಡಿತು. आइडिया ऑफ इंडिया वसुधैव कुटुंबकम हम साथ चले, मिलके चले, मिलके सोचे, मिलके संकल्प करें और मिलकर के हम देश को आगे बढ़ाएं। ಎಲ್ಲ ಮನುಷ್ಯರು ಸಮಾನರು ಹಾಗೂ ಒಂದೇ ಕುಟುಂಬಕ್ಕೆ ಸೇರಿದವರು ಎಂಬ ನಂಬಿಕೆಯ ಆಧಾರದ ಮೇಲೆ ಆರ್ಎಸ್ಎಸ್ ಜಾಗತಿಕ ಶಾಂತಿ ನೆಲೆಸುವುದಕ್ಕೆ ಕಟಿಬದ್ಧವಾಗಿದೆ. ಎಲ್ಲ ನದಿಗಳು ಕೊನೆಗೆ ಸಾಗರಕ್ಕೆ ಸೇರುವಂತೆ ಎಲ್ಲ ಮತಗಳು ಅಂತಿಮವಾಗಿ ದೇವರನ್ನು ಕಾಣಲು ನೆರವಾಗುತ್ತವೆ ಎಂಬ ಹಿಂದೂ ಸಿದ್ಧಾಂತದ ಪ್ರಾಚೀನ ನೀತಿಯನ್ನು ಸಂಘ ನಂಬುತ್ತದೆ ಹಾಗೂ ಎಲ್ಲ ಮತಗಳನ್ನು ಗೌರವಿಸುತ್ತದೆ. ಹಾಗಾಗಿ ಹಿಂದೂ ಸಂಸ್ಕೃತಿಯನ್ನು ತಿರಸ್ಕರಿಸುವ ಯಾವುದೇ ಧಾರ್ಮಿಕ ಅಸಹಿಷ್ಣುತೆಯನ್ನು ಸಂಘ ವಿರೋಧಿಸುತ್ತದೆ. ಆರ್ಎಸ್ಎಸ್ ಏಕತೆ, ಶಾಂತಿ ಹಾಗೂ ಸ್ವಾಭಿಮಾನವನ್ನು ಸಂಕೇತಿಸುತ್ತದೆ. ಹಿಂಸೆ, ಆತ್ಮಹೀನಾಯತೆ ಹಾಗೂ ವಿಚ್ಛಿದ್ರಕಾರಿ ಸಂಗತಿಗಳನ್ನು ವಿರೋಧಿಸುತ್ತದೆ. ದೇಶ ಪರಂಪರೆಗಳಿಗೆ ಮಹತ್ವ ನೀಡುವವರಿಗೆ ಹಾಗೂ ಎಲ್ಲ ಸಮುದಾಯಗಳಿಗೂ ಉತ್ತೇಜನ ನೀಡಿ ಸಮಾಜ ಕಟ್ಟ ಬಯಸುವವರಿಗೆ ಇಂದು ಆರ್ಎಸ್ಎಸ್ ಒಂದು ನೈಜ ಆಯ್ಕೆ.